ಸ್ಪಾಟನ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಇಲ್ಲಿ ಆರಂಭಿಕ ಆಟಗಾರರಿಗೆ ಉಲ್ಲಾಸ್ ಮತ್ತು ಅಪ್ಪು ಅಂಕಣ ಪ್ರವೇಶವನ್ನು ಕಂಡುಕೊಳ್ತಾ ಇದ್ದಾರೆ. ಬೌಲರ್ ನೇಮನ್ನು ತಿಳಿಸಿ. ಮೊದಲ ಸದ ನೋಬಾಲ್ ಅನ್ನುವಂಥ ಸೂಚನೆ ಬರ್ತಾ ಇದೆ. ಇಲ್ಲಿ ನಮ್ಮ ಭಗೀರಥ ಪ್ರೀಮಿಯರ್ ಲೀಗ್ನ ಒಂದು ವ್ಯವಸ್ಥಿತ ಕಾರ್ಯಕ್ರಮಕ್ಕೆ ಸಮಯ ಸರಿತಾ ಇದ್ದಾಗ ಎರಡನೇ ದಿನ ಅಂತಿಮ ದಿನದ ಪಂದ್ಯಾಟಗಳು ಸಾಗ್ತಾ ಇದ್ದ ಹಾಗೆ ಈ ಕಾರ್ಯಕ್ರಮದ ಮುಖ್ಯ ವೇದಿಕೆ ಮೇಲ್ಭಾಗದಲ್ಲಿ ನಮ್ಮ ಅತಿಥಿಯ ಬೇಗಣತರಾಗಿ ಪ್ರೀತಿಯ ಕರೆಗೆ ಹೂಗೊಟ್ಟುಕೊಂಡು ಕಾರ್ಯಕ್ರಮದ ವೀಕ್ಷಣೆ ಆಗಮಿಸ್ತಾ ಇರ್ತಕ್ಕಂಥ ನಮ್ಮ ಪ್ರೀತಿಯ ಮಂಜು ಅಣ್ಣನವರು, ಮಂಜುಜಿ ಅವರು, MJ ಡೆವಲಪರ್ಸ್ ಇದರ ಮಾಲೀಕರು, ಅವರಿಗೆ ನಾವು ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ಮತ್ತೋರ್ವರು ಶ್ರೀಯುತ ಹೇಮಂತಣ್ಣನವರು ಕೂಡ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ರಾಯಲ್ ಟೌನ್ ಕೆಫೆ ಮಾಲೀಕರು ನಮ್ಮ ಈ ಕಾರ್ಯಕ್ರಮದ ಮುಖ್ಯ ವೇದಿಕೆ ಮೇಲ್ಭಾಗದಲ್ಲಿ ಕಾರ್ಯಕ್ರಮದ ವೀಕ್ಷಣೆ ಮಾಡ್ತಾ ಇದ್ದಾರೆ. ಈ ಇರುವರೆಗೂ ಕೂಡ ನಾವು ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಭಗೀರಥ ಯುವ ಸೇನೆಯ ಪರವಾಗಿ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಪೂರ್ವಕವಾಗಿ, ಆತ್ಮೀಯವಾಗಿ, ಆಧರಣೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಡುವೆ ಮತ್ತೆ ಫೈನಲ್ ವಿಭಾಗದಲ್ಲಿ ತಳ್ಳುವಂತಹ ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ತನ್ಮೂಲಕ ಡಾಟರ್ ಡೆಲಿವರಿಯ ಸೇರ್ಪಡೆ ತಂಡದ ಮೊತ್ತ 4. SS ಸ್ಪಾಟನ್ಸ್ ವರ್ಸಸ್ ರಾಯಲ್ ಚಾಲೆಂಜರ್ಸ್. ರಿವರ್ಸ್ ಔಟ್ ಮಾಡಬಲ್ಲಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಪ್ಪು. ತನ್ಮೂಲಕ ಇವಾಗ ಒಂದೋಟದ ಸೇರ್ಪಡೆ ಮಾತ್ರ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ತಂಡದ ಒಟ್ಟು ಮೊತ್ತ 5ಕ್ಕೆ ಬಹಳ ಸುತ್ತಮುತ್ತಗಿರ್ತಕ್ಕಂಥ ಹೊಡೆತ, ಸುರಕ್ಷಿತ ಗ್ಯಾಪ್ ಶಾಟ್. ತನ್ಮೂಲಕ ಇವಾಗ 4 ಓಟದ ಸೇರ್ಪಡೆ, ಬೌಂಡ್ರಿ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ತಂಡದ ಮೊತ್ತ ಇವಾಗ 9. ಉಲ್ಲಾಸ್ ದಾಡೂರ್ ಮುಖಾಂತರವಾಗಿ ಚುಮ್ಮಿದಂತ ಮೊದಲ ಬೌಂಡ್ರಿ ತಂಡದ ಮೊತ್ತ 9ಕ್ಕೆ ತಲುಪ್ತಾ ಇದೆ. ಮೊದಲ ಓವರ್ ಚಾಲ್ತಿ. ಸ್ವಿಚ್ ಮಾಡುವಂತಹ ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ತನ್ಮೂಲಕ ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಓವರ್ ಕೂಡ ಸಮಾಪ್ತಿಯನ್ನ ಕಂಡುಕೊಳ್ತಾ ಇದೆ. ಅಂತಿಮ ಹಂತದಲ್ಲಿ ಮೊದಲ ಓವರ್ನ ಮುಕ್ತಾಯಕ್ಕೆ 9ಕ್ಕೆ ನಲಾಸಾಟವನ್ನು ಆಡ್ತಾ ಇರ್ತಕ್ಕಂಥ SS ಸ್ಪಾಟನ್ಸ್. ಸೆಕೆಂಡ್ ಓವರ್ ನಲ್ಲಿ ರಾಯಲ್ ಚಾಲೆಂಜರ್ಸ್ ಆಟಗಾರರು ಬೌಲರ್ ಅನ್ನ ಪರಿಚಯಿಸ್ತಾರೆ, ನೋಡಬೇಕಾಗಿದೆ. ಸೆಕೆಂಡ್ ಓವರ್ ಅಲ್ಲಿ ಸುನಿ SCR ಭಾಗವನ್ನು ಕಂಡುಕೊಂಡಿದ್ದಾರೆ. ತನ್ಮೂಲಕ ಮೊದಲ ಎಸೆತ ಇವಾಗ ಡಾಟ್ ಬಾಲ್. ಬಹಳ ಸುತ್ತಮುತ್ತಾಗಿರ್ತಕ್ಕಂಥ ಹೊಡೆತ, ತನ್ಮೂಲಕ ಗಾಳಿಯ ಭರಪೂರ್ ಲಾಭವನ್ನು ಪಡಿತಾ ಇದೆ. ಅಪ್ಪು ದಾಣುವಿನ ಮುಖಾಂತರವಾಗಿ ಚುಮ್ಮಿದಂತ ಒಂದು ಭರ್ಜರಿ ಸಿಕ್ಸರ್. ಈ ಸಿಕ್ಸರ್ ಸಮೇತವಾಗಿ ತಂಡದ ಮೊತ್ತ 15ಕ್ಕೆ ತಲುಪ್ತಾ ಇದೆ. 15 ಫಾರ್ ನೋಲಾಸ್ SS ಸ್ಪಾಟನ್ಸ್.
ಡಾಟ್ ಬಾಲ್ ಅನ್ನುವಂತ ಸೂಚನೆ ಬರ್ತಾ ಇದೆ. ನಮ್ಮ ಆಗಿರ್ತಕ್ಕಂಥ ಕಾರ್ಯಕ್ರಮದ ವೀಕ್ಷಣೆಗೆ ಬರ್ತಾ ಇರ್ತಕ್ಕಂಥವ್ರು ನಮ್ಮ ಪ್ರೀತಿಯ ಮೋಹನನವರು, ಪುರಸಭಾ ಸದಸ್ಯರು, ನರಸೀಪುರ. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಅವರಿಗೆ ಪ್ರೀತಿಪೂರ್ವಕವಾದಂತಹ ಒಂದು ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಹಾಗೆ ಮತ್ತೋರ್ವ ಅತಿಥಿಯಾಗಿರ್ತಕ್ಕಂಥವರು ನಮ್ಮ ಮತ್ತೂರಿನ ಶ್ರೀಯುತ ಹಿಂದೂ ಶೇಖರಣ್ಣವರು ಕೂಡ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಮಾಜಿ ಅಧ್ಯಕ್ಷರು, ನಮ್ಮ ವಕೀಲರ ಸಂಘದ ಮಾಜಿ ಅಧ್ಯಕ್ಷರು ಈ ಒಂದು ಕಾರ್ಯಕ್ರಮಕ್ಕೆ ಅವರಿಗೆ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಬಹಳ ಉತ್ತಮ ರೀತಿಯ ಕ್ಯಾಚ್ ಕೈ ಸೇರ್ತಾ ಇದೆ. ತನ್ಮೂಲಕ ಇವಾಗ ಮೊದಲ ವಿಕೆಟ್ ಪತನ SS ಸ್ಪಾರ್ಟನ್ಸ್. ವ್ಯವಸ್ಥಿತವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಸಂಪೂರ್ಣವಾಗಿ ಸಹಕಾರ ಮತ್ತು ಪ್ರೋತ್ಸಾಹವನ್ನು ಕೊಟ್ಟು ನಮ್ಮ ಆಯೋಜಕರ ಒಂದು ಪ್ರೀತಿಯ ಕರೆಗೆ ಹೋಗೊಟ್ಟುಕೊಂಡು ಆಗಮಿಸ್ತಾ ಇರತಕ್ಕಂಥವ್ರು ನಮ್ಮ ಚಾಮರಾಜನಗರದ ವಕೀಲರ ಸಂಘದ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಉಮ್ಮತ್ತೂರು ಹಿಂದೂ ಶೇಖರಣ್ಣವರು ನಮ್ಮ ವೇದಿಕೆ ಮೇಲೆ ಭಾಗದಲ್ಲಿದ್ದಾರೆ. ಜೊತೆಗೆ ನಮ್ಮ ಪುರಸಭಾ ಸದಸ್ಯರಾಗಿರ್ತಕ್ಕಂಥವ್ರು ನರಸೀಪುರದ ಶ್ರೀಯುತ ಮೋಹನ್ ಸರ್ ಅವರು ಕೂಡ ವೇದಿಕೆ ಮೇಲ್ಭಾಗದಲ್ಲಿದ್ದಾರೆ. ಅವರ ಜೊತೆಗೆ ಇತ್ತೆ MJ ಡೆವಲಪರ್ಸ್ ಇದರ ಮಾಲೀಕರಾಗಿರ್ತಕ್ಕಂಥ ಶ್ರೀಯುತ ಮಂಜು ಅಣ್ಣನವರು ಕೂಡ ನಮ್ಮ ಈ ಒಂದು ವೇದಿಕೆ ಮೇಲ್ಭಾಗದಲ್ಲಿದ್ದಾರೆ. ಜೊತೆಗೆ ರಾಯಲ್ ಟೌನ್ ಕೆಫೆ ಮಾಲೀಕರಾಗಿರ್ತಕ್ಕಂಥ ಹೇಮಂತ್ ಅಣ್ಣನವರು ಕೂಡ ಈ ಸಮಯಕ್ಕೆ ನಮ್ಮ ಕಾರ್ಯಕ್ರಮದ ಮುಖ್ಯ ವೇದಿಕೆ ಮೇಲ್ಭಾಗದಲ್ಲಿದ್ದಾರೆ. ಈ ಎಲ್ಲ ಅತಿಥಿ ಮಾನ್ಯರಿಗೆ ನಮ್ಮ ಕಾರ್ಯಕ್ರಮದ ಆಯೋಜಕರ ಪರವಾಗಿ ನಾವು ಪ್ರೀತಿಪೂರ್ವಕವಾಗಿ, ಆತ್ಮೀಯವಾಗಿ, ಆದರಣೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವರೆಲ್ಲರ ಒಂದು ಸಹಕಾರದಿಂದ, ಇವರೆಲ್ಲರ ಒಂದು ಪ್ರೋತ್ಸಾಹದಿಂದ ಭಗೀರಥ ಪ್ರೀಮಿಯರ್ ಲೀಗ್ 4ನೇ ಆವೃತ್ತಿಯ ಪಂದ್ಯಾಟ ಬಹಳಷ್ಟು ಯಶಸ್ವಿಯಾಗಿ, ಶಾಂತವಾಗಿ, ಸರಾಗವಾಗಿ ಸಾಗ್ತಾ ಇದೆ. ಕಳೆದ 3 ಋತುವಿನಲ್ಲಿ ಯಶಸ್ವಿಯಾಗಿ ಮುಗಿಸಿದಂತ ಸಂಸ್ಥೆ 4ನೇ ಬಾರಿಗೆ ಭಗೀರಥ ಯುವ ಸೇನೆ ಭಗೀರಥ ಪ್ರೀಮಿಯರ್ ಲೀಗ್ ಪಂದ್ಯಾಟವನ್ನು ಮತ್ತಷ್ಟು ಅದ್ದೂರಿಯಾಗಿ ಆಯೋಜನೆ ಮಾಡ್ತಾ ಇದ್ದಾರೆ. ನಿನ್ನೆ ಆರಂಭವನ್ನು ಕಂಡುಕೊಂಡಿದೆ, ಇವತ್ತು ಮುಂದುವರಿಕೆಯಲ್ಲಿದೆ, ನಾಳೆ ಕಾರ್ಯಕ್ರಮದ ಅಂತಿಮ ದಿನ ಕೂಡ. ಈ ರೀತಿಯಾಗಿ 3 ದಿನಗಳ ಕಾಲ ಹಗಲಿನ ಪಂದ್ಯಾಟವನ್ನಾಗಿ ಸಂಯೋಜನೆ ಮಾಡಿದ್ದಾರೆ ಭಗೀರಥ ಯುವ ಸೇನೆ ಚಾಮರಾಜನಗರ. ಹೊಸ ಬೌಲರ್ ಇವಾಗ ಪ್ರದೀಪ್. ಶಾಟ್ ಮಾಡುವಂತಹ ಪ್ರಯತ್ನಗಳು ಸಾಗ್ತಾ ಇದೆ. ದಾಂಡುಚಲಿನ ಸಂಪರ್ಕ ನಡೀತಾ ಇಲ್ಲ. ತನ್ಮೂಲಕ ಡಾಟರ್ ಡೆಲಿವರಿಯ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಚಾಮರಾಜನಗರ ಜಿಲ್ಲೆಯ ಕ್ರೀಡಾಂಗಣವಾಗಿರ್ತಕ್ಕಂಥ ಡಾಕ್ಟರ್ BR ಅಂಬೇಡ್ಕರ್ ಕ್ರೀಡಾಂಗಣ ಒಳಭಾಗದಲ್ಲಿ ಸಾಗ್ತಾ ಇರತಕ್ಕಂಥ ಒಂದು ವ್ಯವಸ್ಥಿತ ದಾಂಡುಚಲಿನ ಪರಿಮಿತಿ ಓವರ್ಗಳ ಲೀಗ್ ಕಮ್ ನಾಕೌಟ್ ಮಾದರಿಯ ಪ್ರೀಮಿಯರ್ ಲೀಗ್ ಪಂದ್ಯಾಕೂಟ. ಬಹಳ ಉತ್ತಮ ರೀತಿಯಾಗಿರ್ತಕ್ಕಂಥ ಎಸೆತ. ತನ್ಮೂಲಕ ಮತ್ತೆ ಡಾಟ್ ಬಾಲ್, ಬ್ಯಾಕ್ ಟು ಬ್ಯಾಕ್. ಪ್ರದೀಪನ ಎಸೆತಗಳು ಉಲ್ಲಾಸನಿಗೆ ಸಮಸ್ಯೆಯನ್ನು ಕೊಡ್ತಾ ಇದೆ. ರನ್ಔಟ್ ಮಾಡುವಂತ ಅವಕಾಶಗಳಿತ್ತು, ಎಕ್ಸ್ಟ್ರಾಸ್ ರೂಪದಲ್ಲಿ ಓಟಗಳ ಅವಕಾಶಗಳು ಮಾಡಿಕೊಡ್ತಾ ಇದ್ದಾರೆ. ತನ್ಮೂಲಕ ಇವಾಗ ಒಂದೋಟದ ಸೇರ್ಪಡೆ ಅಂಕಿಅಂಶ ಪಟ್ಟಿಯಲ್ಲಿ ಕಂಡುಕೊಳ್ತಾ ಇದೆ. ನಮ್ಮ ಈ ಕಾರ್ಯಕ್ರಮದ ವೇದಿಕೆ ಮೇಲ್ಭಾಗದಲ್ಲಿ ನಮ್ಮ ಅತಿಥಿ ಗಣ್ಯರಾಗಿರ್ತಕ್ಕಂಥವ್ರು, ನಮ್ಮ ಕ್ರೀಡಾ ಪ್ರೋತ್ಸಾಹಕರಾಗಿರ್ತಕ್ಕಂಥವ್ರು ಇವತ್ತು ಭಗೀರಥ ಯುವ ಸೇನೆಯ ಯುವಕರಿಂದ ಬೆನ್ನೆಲಿಂದ ನೆರವಾಗಿ ನಿಂತುಕೊಂಡು ಕಾರ್ಯಕ್ರಮದ ಯಶಸ್ವಿಯಾಗಿ ಸಂಪೂರ್ಣವಾಗಿ ಒಂದು ಸಹಕಾರವನ್ನು ಕೊಡ್ತಾ ಇರ್ತಕ್ಕಂಥವ್ರು ನಮ್ಮ ಪ್ರೀತಿಯ ಕುಸಣ್ಣನವರು ಕೂಡ ಈ ಕಾರ್ಯಕ್ರಮದ ವೇದಿಕೆ ಮೇಲ್ಭಾಗದಲ್ಲಿದ್ದಾರೆ. ಅವರಿಗೆ ಕೂಡ ನಾವು ಭಗೀರಥ ಯುವ ಸೇನೆ ಪರವಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯ ಆದರಣೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅಂಕಗಳ ಭಾಗದಲ್ಲಿ SS ಸ್ಪಾರ್ಟನ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಪಂದ್ಯವನ್ನು ಆಡ್ತಾ ಇದ್ದಾರೆ. 19ಕ್ಕೆ 1 ವಿಕೆಟ್ಸ್ ಅನ್ನು ಕಳ್ಕೊಂಡಿದ್ದಾರೆ SS
ತೀರಾ ಶಾರ್ಟ್ ಆಗಿ ಬೀಳ್ತಾ ಇರ್ತಕ್ಕಂಥ ಚೆಂಡು, ಪರ್ಫೆಕ್ಟ್ ಶಾಟ್ ಕಂಡ್ಕೊಳ್ತಾ ಇಲ್ಲ. ತನ್ಮೂಲಕ ಡಿಪ್ ಬ್ಯಾಕ್ ಶಾಟ್ ಭಾಗದಲ್ಲಿ ಕೇವಲ ಒಂದು ಓಟಗಳಿಗೆ ಅಷ್ಟು ಅವಕಾಶಗಳನ್ನು ಮಾಡಿಕೊಟ್ರು ಪ್ರದೀಪ್. ತಂಡದ ಮೊತ್ತ 20ಕ್ಕೆ ತಲುಪ್ತಾ ಇದೆ. ಚಾಲ್ತಿಯ 3ನೇ ಓವರ್, ತಂಡದ ಒಟ್ಟು ಮೊತ್ತ 20 ಫಾರ್ ಲಾಸ್ ಆಫ್ 1 ಇಂಪಾರ್ಟೆಂಟ್ ವಿಕೆಟ್. ಎಸ್ ಸ್ಪಾರ್ಟನ್ಸ್ ರಾಯಲ್ ಚಾಲೆಂಜರ್ಸ್ ಸಾಗಡೆಯ ತಂಡ ಮತ್ತು ಸ್ಪಾರ್ಟನ್ಸ್ ಗಳ ನಡುವೆ ಹಣಾಹಣಿ ಸಾಗ್ತಾ ಇದೆ. ಶಾರ್ಟ್ ಆಗಿ ಬೀಳ್ತಾ ಇದೆ. ಬಹಳ ಉತ್ತಮ ರೀತಿಯ ಒಂದು ಹೊಡೆತವನ್ನ ಸ್ಕ್ವೇರ್ ಲೆಗ್ ಭಾಗದಲ್ಲಿ ಕೆಂಪ ದಾಖಲಿಸಿದ್ರು. ಬಹಳ ಉತ್ತಮ ರೀತಿಯ ಒಂದು ಆಟವನ್ನು ಆಡಬಲ್ಲಂತ ಕೆಂಪ ಮತ್ತೆ ಒಂದು ಊಟವನ್ನು ದಾಖಲಿಸ್ತಾ ಇದ್ದಾರೆ. ವ್ಯವಸ್ಥಿತವಾಗಿರ್ತಕ್ಕಂಥ ಕಾರ್ಯಕ್ರಮ ಇವತ್ತು ಚಾಮರಾಜನಗರದ ಕ್ರೀಡಾಂಗಣ ಒಳಭಾಗದಲ್ಲಿ ಸಾಗ್ತಾ ಇದೆ. ಜಿಲ್ಲೆಯ ಪ್ರತಿಷ್ಠಿತ 16 ತಂಡಗಳು ಭಾಗವಹಿಸಿರ್ತಕ್ಕಂಥ ಕಾರ್ಯಕ್ರಮ ಕೂಡ ಭಗೀರಥ ಪ್ರೀಮಿಯರ್ ಲೀಗ್. ಮತ್ತೆ ಶಾರ್ಟ್ ಆಗಿ ಬೀಳ್ತಾ ಇದೆ. ಪುಲ್ ಮಾಡುವಂತಹ ಪ್ರಯತ್ನಗಳು ಉಲ್ಲಾಸ ಮಾಡಿದ್ರು ಕೂಡ ದಾಂಡು ಚೆಂಡಿನ ಸಂಪರ್ಕ ನಡೀತಾ ಇಲ್ಲ. ಡಾಟ್ ಬಾಲ್ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. 3 ಓವರ್ಗಳ ಮುಕ್ತಾಯಕ್ಕೆ 21ಕ್ಕೆ 1 ವಿಕೆಟ್ಸ್ ಅನ್ನ ಕಳ್ಕೊಂಡಿರ್ತಕ್ಕಂಥ ತಂಡ ಇನ್ನು ಉಳಿದ 2 ಓವರ್ ಆರಂಭಿಕ ಸೆಷನ್ ಅಲ್ಲಿ ಅದೇ ಸೋಟವನ್ನು ದಾಖಲಿಸ್ತಾರೆ ನೋಡಬೇಕಾಗಿದೆ. ಅತಿಥಿ ಅಭ್ಯಾಗಣತರೆಲ್ಲರೂ ಕೂಡ ಕಾರ್ಯಕ್ರಮದ ಮುಖ್ಯ ವೇದಿಕೆ ಮೇಲ್ಭಾಗದಲ್ಲಿ ಇವರೆಲ್ಲರ ಒಂದು ಸಹಕಾರ, ಪ್ರೋತ್ಸಾಹ, ಬೆಂಬಲದಿಂದ ಸಾಗ್ತಾ ಇರತಕ್ಕಂಥ ಒಂದು ವ್ಯವಸ್ಥಿತ ಕಾರ್ಯಕ್ರಮ. ನರಸೀಪುರ ಪುರಸಭಾ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ಮೋಹನ್ ರವರು ಮತ್ತು ಚಾಮರಾಜನಗರ ವಕೀಲರ ಸಂಘದ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಉಮ್ಮತ್ತೂರು ಹಿಂದೂ ಶೇಖರಣನವರು ಹಾಗೂ ಎಂಜೆ ಡೆವಲಪರ್ಸ್ ಮತ್ತು ಇದರ ಮಾಲೀಕರು ಶ್ರೀಯುತ ಮಂಜುವಣ್ಣನವರು ಹಾಗೂ ನಮ್ಮ ರಾಯಲ್ ಟೌನ್ ಕೆಫೆ ಮಾಲೀಕರಾಗಿರ್ತಕ್ಕಂಥ ಹೇಮಂತಣ್ಣನವರು ಇವರೆಲ್ಲರೂ ಕೂಡ ನಮ್ಮ ಒಂದು ವೇದಿಕೆಯ ಮೇಲ್ಭಾಗದಲ್ಲಿ ಕಾರ್ಯಕ್ರಮದ ವೀಕ್ಷಣೆ ಮಾಡ್ತಾ ಇದ್ದಾರೆ. ಇವರೆಲ್ಲರಿಗೂ ಕೂಡ ಮತ್ತೊಮ್ಮೆ ನಾವು ಕೃತಜ್ಞತೆ ಮತ್ತು ಅಭಿನಂದನೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಸ್ಲಾಗ್ ಓವರ್ ಅಲ್ಲಿ ಮತ್ತೆ ಸುನಿಲ್ ತೀರಾ ಸ್ಲೋವರ್ ಆಗಿ ಬೀಳ್ತಾ ಇದೆ. ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಒಂದು ಸೇರ್ಪಡೆ. 5 ಓವರ್ಗಳ ಪಂದ್ಯ, 30 ಎಸೆತಗಳ ಒಂದು ಪಂದ್ಯ ಇಲ್ಲಿ ಮೊದಲ ಹಂತದಲ್ಲಿ ಸಾಗುತ್ತೆ. ಅದೆಸರ ಒಂದು ಟಾರ್ಗೆಟ್ ಸಂಖ್ಯೆಯನ್ನ ರಾಯಲ್ ಚಾಲೆಂಜರ್ಸ್ ಆಟಗಾರರಿಗೆ ನೀಡ್ತಾ ನೋಡಬೇಕಾಗಿದೆ. ಒಂದು ಹಂತದಲ್ಲಿ ರಾಯಲ್ ಚಾಲೆಂಜರ್ಸ್ ಅಂದರೆ ನೆನಪಾಗುವುದು ಇವತ್ತು ಅದೆಷ್ಟೋ RCB ಅಭಿಮಾನಿಗಳ ಮತ್ತೊಂದು ಹೃದಯ ಬಡಿತದ ಪಂದ್ಯ. ಬಹುಶಃ ಈ ಪಂದ್ಯ ಅಂದ್ರೆ ಒಂದು ರೀತಿಯಾಗಿ ಕೆಲವರು IPL ಅನ್ನುವಂಥ ಪಂದ್ಯ ಆರಂಭ ಆದಾಗಲಿಂದ ಅದೆಷ್ಟೋ ಮಂದಿ ಕುಟುಂಬಗಳು ಇವತ್ತು ಬೀದಿಗೆ ಬಿದ್ದಂತ ನಿದರ್ಶನ ಇದೆ. ಇನ್ನು ಕೆಲವರು ಬೀದಿ ಬದಿಯಲ್ಲಿದ್ದಂಥವರು ಕೂಡ ಇವತ್ತು ಬಂಗಲೆಗಳಿಗೆ ಸೇರಿರುವಂತ ನಿದರ್ಶನ ಇದೆ. ಕೆಲವರು ಮನೆ ಮಠವನ್ನು ಮಾಡಿಕೊಂಡರೆ, ಇನ್ನು ಕೆಲವರು ಮನೆ ಮಠವನ್ನು ಮಾರಿಕೊಳ್ತಾರೆ. ಅಂತ ಒಂದು ಕಾರ್ಯಕ್ರಮ, ಅಂತಹ ಒಂದು ಅತಿ ದೊಡ್ಡದ ಒಂದು ಪ್ರಪಂಚವೇ ನೋಡುವಂತ ದೊಡ್ಡ ಮಟ್ಟದ ಕ್ರಿಕೆಟ್ ಪಂದ್ಯಕೂಟ ಇಂಡಿಯನ್ ಪ್ರೀಮಿಯರ್ ಲೀಗ್ IPL ಇವತ್ತು ಆರಂಭವನ್ನ ಪಡ್ಕೊಳ್ಳುತ್ತೆ. ಕಳೆದ ಬಾರಿಯ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿದಂತ ನಮ್ಮ ರಾಯಲ್ ಚಾಲೆಂಜರ್ಸ್ RCB ತಂಡ ಇವತ್ತು ಮೊದಲ ಪಂದ್ಯವನ್ನು ಆಡುತ್ತೆ ಹೈದರಾಬಾದ್ ತಂಡದ ವಿರುದ್ಧವಾಗಿ. ಅದೆಷ್ಟೋ ಕೆಚ್ಚದೆ ಕನ್ನಡಿಗರಿದ್ರೂ ಕೂಡ ಒಂದು ರೀತಿಯಾಗಿ RCB ತಂಡದ ವಿರುದ್ಧವಾಗಿ ಆ ತಂಡದ ಸೋಲಿಗಾಗಿ ಪ್ರಾರ್ಥಿಸುವಂತ ಆಟಗಾರರಾಗಿರ್ಬೋದು, ಅಭಿಮಾನಿಗಳಾಗಿರ್ಬೋದು, ಅವರೆಲ್ಲರಿಗೂ ಒಂದು ಮಾತು, ಇವತ್ತು RCB ಅಪ್ಪಟ ಅಭಿಮಾನಿಯಾಗಿ ನನ್ನ ಪ್ರಾರ್ಥನೆ ಕೂಡ ಇವತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಗೆಲ್ಲಲಿ. RCBಯ ಸೋಲಿಗಾಗಿ ಕಾಯ್ತಾ ಇರುವಂತಹ ಆ ಕೆಟ್ಟ ಅಭಿಮಾನಿ ವರ್ಗಗಳ ಆತ್ಮಕ್ಕೆ ಶಾಂತಿ ಕೂಡ ಸಿಗಲಿ ಅನ್ನುವಂತ ಪ್ರಾರ್ಥನೆ ನನ್ನದು. ಮತ್ತೆ ಸುನೀಲ್ ತೀರಾ ಸ್ಲಾಟ್ ನಲ್ಲಿ ಬೀಳ್ತಾ ಇರ್ತಕ್ಕಂಥ ಚೆಂಡು ಬಹಳ ಸುತ್ತ ಹೈ ಲೆಫ್ಟ್ ಹಾರ್ಟ್ ಶಾಟ್ ಬಾರಿ ನೋ ಮ್ಯಾನ್ಸ್ ಲ್ಯಾಂಡ್. ಕ್ಯಾಚ್ ಪಡ್ಕೊಳ್ಳುವಂತ ಸುಲಭ ಅವಕಾಶ, ಸುಲಭ ಮಾರ್ಗವಿದ್ರು ಕೂಡ ಆ ಸುಲಭದ ಕ್ಯಾಚ್ ಅನ್ನ ಕೈ ಚೆಲ್ತಾ ಇದ್ದಾರೆ. ತನ್ಮೂಲಕ ಇವಾಗ ಉಲ್ಲಾಸನಿಗೆ ಜೀವದಾನ ಲಭಿಸ್ತಾ ಇದೆ. 1ರ ಬದಲಾಗಿ 2 ಓಟದ ಸೇರ್ಪಡೆ. ತಂಡದ ಮೊತ್ತ 27. ಎಸ್ ಸ್ಪಾರ್ಟನ್ಸ್ 27 ಫಾರ್ ಲಾಸ್ ಆಫ್ 1 ಇಂಪಾರ್ಟೆಂಟ್ ವಿಕೆಟ್. 3.4 ಓವರ್ ಇನ್ ಫೋಗ್ರಾಸ್. 4ನೇ ಓವರ್ ಚಾಲ್ತಿಯಲ್ಲಿ 2 ಎಸೆತ ಇನ್ನೂ ಕೂಡ ಬಾಕಿ ಉಳಿತಾ ಇದೆ.
ಮತ್ತೆ ಸುನಿಲ್, ಸ್ವಲ್ಪ ಮಟ್ಟಿಗೆ ತೀರಾ ದುರ್ಬಲ ಎಸೆತ, ಶಾಟ್ ಆಗಿ ಬೀಳ್ತಾ ಇತ್ತು. ಪರ್ಫೆಕ್ಟ್ ಶಾಟ್ ಬರ್ರಿ, ಉಲ್ಲಾಸ್ ದಾಂಡವರ ಮುಖಾಂತರವಾಗಿ ಚುಮ್ತಾ ಇದೆ. ಆ ನಿಟ್ಟಿನಲ್ಲಿ ಬೌಂಡರಿ ಸೇರ್ಪಡೆ ಕೂಡ. ಅಂತಿಮ ಎಸೆತ ಬೀಸುವಂತ ಪ್ರಯತ್ನ, ಲೀಡಿಂಗ್ ಎಡ್ಜ್, ಕಟ್ ಅಂಡ್ ಬೋಲ್ಡ್ ಅವಕಾಶ. ಈ ಹಿಂದೆ 2 ಬೌಂಡ್ರಿಗಳು ಈ ಓವರ್ ನಲ್ಲಿ ಕಂಡುಕೊಂಡಂತಹ ನೀಡಿದಂತ ಸುನಿಲ್ ಇವಾಗ ಆ ಲೆಕ್ಕ ಚುಕ್ತ ಮಾಡ್ತಾ ಇದ್ದಾರೆ. ಉಲ್ಲಾಸನ ಇನ್ನಿಂಗ್ಸ್ ಕೂಡ ಮುಕ್ತಾಯವಾಗ್ತಾ ಇದೆ. 4 ಓವರ್ಗಳ ಮುಕ್ತಾಯಕ್ಕೆ 32ಕ್ಕೆ 2 ವಿಕೆಟ್ಸ್ ಎಲ್ಲ ಕಳ್ಕೊಂಡಿರ್ತಕ್ಕಂಥ ಎಸ್ ಸ್ಪಾರ್ಟನ್ಸ್ ಇನ್ನು 6 ಎಸೆತ ಮಾತ್ರ ಮೊದಲ ಸೆಷನ್ ಮುಕ್ತಾಯಕ್ಕಾಗಿ ಬಾಕಿ ಉಳಿತಾ ಇದೆ. ಅದೇ ಸೋಟವನ್ನು ದಾಖಲಿಸಿದ್ದಾರೆ, ಕಾದು ನೋಡಬೇಕಾಗಿದೆ. ಚಾಮರಾಜನಗರ ಇವತ್ತು ಕರ್ನಾಟಕದ ಇತಿಹಾಸದಲ್ಲೇ ಬಹಳಷ್ಟು 30ರಿಂದ 31, 32 ಜಿಲ್ಲೆಗಳ ಒಂದು ಅತಿ ದೊಡ್ಡ ಮಟ್ಟದ ನಾಡಾಗಿದ್ರು ಕೂಡ ಇವತ್ತು ಚಾಮರಾಜನಗರ ಜಿಲ್ಲೆ ತಮ್ಮದಾಗಿರ್ತಕ್ಕಂಥ ಒಂದು ವಿಶಿಷ್ಟತೆಯನ್ನು ಹೊಂದಿರತಕ್ಕಂಥ ನಾಡು. ಹಲವು ಪುರಾತನ ಕಾಲದ ದೇವಾಲಯ ಮತ್ತು ಮಂದಿರಗಳನ್ನು ಹೊಂದಿರತಕ್ಕಂಥ ನಾಡು. ಇನ್ನು ಅತಿ ದೊಡ್ಡ ಮಟ್ಟದ ಒಂದು ಅಭಯಾರಣ್ಯವನ್ನು ಕೂಡ ಇಲ್ಲಿ ಹೊಂದಿದಂತಹ ನಾಡು. ಅಪಾರವಾಗಿರ್ತಕ್ಕಂಥ ಪ್ರಾಣಿ ಸಂಕುಲ ಮತ್ತು ಸಸ್ಯ ಸಂಕುಲ ತನ್ನ ಒಡನಲ್ಲಿಟ್ಟುಕೊಂಡಿರ್ತಕ್ಕಂಥ ಚಾಮರಾಜನಗರ ಆ ಜಿಲ್ಲೆಯಲ್ಲಿ ಇವತ್ತು ಜಾನಪದ ಕಲೆಗಳ ತವರೂರು ಕೂಡ. ಈ ರೀತಿಯಾಗಿ ಇತಿಹಾಸಗಳ ಮೇಲೆ ಇತಿಹಾಸವನ್ನು ಬರೆದಂತ ನಾಡು ಅದು ಚಾಮರಾಜನಗರ. ಕಿರಿದಾಗಿರ್ತಕ್ಕಂಥ ಜಿಲ್ಲೆ ಆಗಿದ್ದರೂ ಕೂಡ ಇವತ್ತು ಸಾಧನೆಗಳ ಮೇಲೆ ಸಾಧನೆಗಳನ್ನ ಬರೆದಂತ ನಾಡು, ಇತಿಹಾಸವನ್ನ ಬರೆದಂತ ನಾಡು. ನಮ್ಮ ಚಾಮರಾಜನಗರ ಆ ಕ್ರೀಡಾಂಗಣದಲ್ಲಿ, ಅಂಬೇಡ್ಕರ್ ಕ್ರೀಡಾಂಗಣ ಒಳಭಾಗದಲ್ಲಿ ಇವತ್ತು ಅದ್ದೂರಿಯ ಕಾರ್ಯಕ್ರಮವನ್ನ ನಮ್ಮ ಭಗೀರಥ ಯುವ ಸೇನೆಯ ಆಯೋಜಕರು ಆಯೋಜನೆ ಮಾಡ್ತಾ ಇದ್ದಾರೆ. ಸಮಯ ಸರಿತಾ ಇದೆ. ಇವತ್ತಿನ ಅಂತಿಮ ಘಟ್ಟದ ಪಂದ್ಯಗಳು ಸಾಗ್ತಾ ಇದೆ. ಬೆಳಗಿನ ಅವಧಿಯಲ್ಲಿ ರವಿಯ ರಶ್ಮಿಗಳು ಆಗಮಿಸ್ತಾ ಇದ್ದ ಹಾಗೆ ಭಗೀರಥ ಪ್ರೀಮಿಯರ್ ಲೀಗಿನ ಮೊದಲ ದಿನದ ಪಂದ್ಯಗಳ ಮುಕ್ತಾಯವನ್ನು ಕಂಡುಕೊಂಡ್ರೆ 2ನೇ ದಿನದ ಪಂದ್ಯಗಳು ಆರಂಭವನ್ನು ಪಡ್ಕೊಳ್ಳುತ್ತೆ. ಸಮಯ ಸರಿತಾ ಇದ್ದಾಗ ಬಾಣಗಳಲ್ಲಿರ್ತಕ್ಕಂಥ ರವಿಯ ರಶ್ಮಿಗಳು ಕೂಡ ಮರೆಮಾಚುವಂತ ಪರಿಸ್ಥಿತಿಯಲ್ಲಿದೆ. ಸದ್ಯ 2ನೇ ದಿನದ ಅಂತಿಮ ಹಂತದ ಪಂದ್ಯಾಟಗಳು ಸಾಗ್ತಾ ಇದೆ. ಪ್ರಸ್ತುತ ಇವತ್ತಿನ ಒಂದು ಪಂದ್ಯ ಎಸ್ ಸ್ಪಾರ್ಟನ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಳಗಿನ ಅವಧಿಯಲ್ಲಿ ಮೊದಲ ಪಂದ್ಯಗಳನ್ನು ಆಡಿರ್ತಕ್ಕಂಥ ತಂಡಗಳು ಅಂತಿಮ ಹಂತದಲ್ಲಿ ಮತ್ತೆ ಪಂದ್ಯವನ್ನು ಆಡ್ತಾ ಇದ್ದಾರೆ. ಮೊದಲ ಹಂತದಲ್ಲಿ ದಾಂಡಿಗತ್ತನ್ನು ಮಾಡ್ತಾ ಇರ್ತಕ್ಕಂಥ ತಂಡ 5ನೇ ಓವರ್ ಚಾಲ್ತಿಯಲ್ಲಿ 33 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಒಂದೆಡೆ ಅಂಕಪ್ಪ ಈ ಜಿಲ್ಲೆಯ ಮತ್ತೊಬ್ಬ ಪ್ರತಿಭಾನ್ವಿತ ಆಟಗಾರ, ಮತ್ತೊಂದೆಡೆ ಕೆಂಪ ಈ ಭಾಗದ ಮತ್ತೋರ್ವ ಜನಪ್ರಿಯ ಆಟಗಾರ. ಈ ರೀತಿಯಾಗಿ ಅನುಭವಿ ಆಟಗಾರನ ಕಂಡುಕೊಂಡಂತ ಎಸ್ ಸ್ಪಾರ್ಟನ್ಸ್ ವಿಶ್ವ ಈ ಬಾರಿ ಎಸೆದ ಚೆಂಡು ನಗತವನ್ನ ಕಂಡುಕೊಳ್ತಾ ಇದೆ. ತನ್ಮೂಲಕ ಓಟ್ಗಳ ಅವಕಾಶಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿಯ ಒಂದು ಸೇರ್ಪಡೆಯನ್ನ ಕೂಡ ಕಂಡುಕೊಳ್ತಾ ಇದೆ. ಕೊನೆಯ 3 ಎಸೆತ ಮಾತ್ರ ಬಾಕಿ ಉಳಿತಾ ಇದೆ. ಅದೇ ಸೋಟವನ್ನ ದಾಖಲಿಸ್ತಾರೆ, ಕಾದ್ ನೋಡಬೇಕಾಗಿದೆ. ತೀರಾ ಕೆಳ ಹಂಸಿನಲ್ಲಿ ಹಾದು ಹೋಗ್ತಾ ಇರ್ತಕ್ಕಂಥ ಚೆಂಡಿಗೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಈ ಹಿಂದೆ ಸ್ವಲ್ಪ ಮಟ್ಟಿಗೆ ಶಾರ್ಟ್ ರೇಸಿಂಗ್ ಡೆಲಿವರಿಯನ್ನು ದಾಖಲಿಸಿದ್ರು. ಅದೇ ಲೆಕ್ಕಾಚಾರದಲ್ಲಿರ್ತಕ್ಕಂಥ ಅಂಕಪ್ಪ ಸದ್ಯ ವಿಶ್ವ ಎಸೆತ ಮಾತ್ರ ಅಂಕಪ್ಪನಿಗೆ ಸದ್ಯದ ಪರಿಸ್ಥಿತಿಗೆ ಸಮಸ್ಯೆಯನ್ನು ಕೊಡ್ತಾ ಇದೆ. ಮತ್ತೆ ನೋಡ್ ಬಾಲ್ ಬ್ಯಾಕ್ ಟು ಬ್ಯಾಕ್ ಡಾಟಾ ಡೆಲಿವರಿಯ ಒಂದು ಸೇರ್ಪಡೆ ಆಗ್ತಾ ಇದೆ. ಅಂತಿಮ ಎಸೆತ ಮತ್ತೆ ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಡಾಟಾ ಡೆಲಿವರಿಯ ಸೇರ್ಪಡೆ ಓವರ್ ಕೂಡ ಸಮಾಪ್ತಿಯನ್ನು ಕಂಡುಕೊಳ್ತಾ ಇದೆ. 33 ಓಟವನ್ನ ಎಸ್ ಸ್ಪಾರ್ಟನ್ಸ್ ಆಟಗಾರರು ದಾಖಲಿಸ್ತಾ ಇದ್ದಾರೆ.
4ರ ಟಾರ್ಗೆಟ್ ಸಂಖ್ಯೆಯನ್ನು ರಾಯಲ್ ಚಾಲೆಂಜರ್ಸ್ ಆಟಗಾರರು ಚೇಸ್ ಮಾಡಬೇಕಾಗಿದೆ. ನಮ್ಮ ಈ ಕಾರ್ಯಕ್ರಮದ ಕ್ರೀಡಾ ಪ್ರೋತ್ಸಾಹಕರಾಗಿರ್ತಕ್ಕಂಥವ್ರು ಹಾಗೂ ಅತಿಥಿ ಅಭ್ಯರ್ಥಿಗಳಾಗಿರ್ತಕ್ಕಂಥವ್ರು ನಮ್ಮ ನಗರ ಮಂಡಲದ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥವ್ರು ಶ್ರುತ ನಮ್ಮ ಕೂಸಣ್ಣನವರು ವೇದಿಕೆಯಲ್ಲಿದ್ದಾರೆ. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಹಗಲು ರಾತ್ರಿಯಾಗಿ ಯುವಕರು ಹೋರಾಟವನ್ನು ಮಾಡ್ತಾ ಇದ್ರೆ ಈ ರೀತಿಯ ಒಂದು ಕ್ರೀಡಾಕೂಟಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಸಹಕಾರ ಮತ್ತು ಬೆಂಬಲವನ್ನು ಕೊಡುವುದರ ಮುಖಾಂತರವಾಗಿ ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡ್ತಾ ಇರ್ತಕ್ಕಂಥ ಕೂಸಣ್ಣನವರಿಗೆ ವೇದಿಕೆಯ ಮೇಲ್ಭಾಗದಲ್ಲಿ ಸನ್ಮಾನಿಸುವಂತ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮ ಕೂಸಣ್ಣನವರಿಗೆ ನಾವು ಅಭಿನಂದನೆ ಸಮರ್ಪಿಸ್ತಾ ಇದ್ದೇವೆ. ನಿಮ್ಮ ಪ್ರೋತ್ಸಾಹ, ನಿಮ್ಮ ಸಹಕಾರ, ನಿಮ್ಮ ಬೆಂಬಲ ಇದೇ ರೀತಿಯಾಗಿ ನಮ್ಮ ಜೊತೆಗೆ ಇರಲಿ ಅನ್ನೋದಾಗಿ ಕೂಡ ನಾವು ಕೇಳಿಕೊಳ್ತಾ ಇದ್ದೇವೆ. ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿಕೊಂಡು ಕಾರ್ಯಕ್ರಮದ ಮುಖ್ಯ ಅತಿಥಿ ಗಣ್ಯರಾಗಿ ವೇದಿಕೆಯಲ್ಲಿ ಆಸೀನರಾಗಿ ಕಾರ್ಯಕ್ರಮದ ವೀಕ್ಷಣೆ ಮಾಡಿದಂತ ನಮ್ಮ ಪ್ರೀತಿಯ ಕೂಸಣ್ಣನವರಿಗೆ ನಾವು ಕೃತಜ್ಞತೆ ಮತ್ತು ಅಭಿನಂದನೆಯನ್ನು ಸಮರ್ಪಿಸ್ತಾ ಇದ್ದೇವೆ. ನಿಮ್ಮ ಪ್ರೋತ್ಸಾಹವನ್ನ, ನಿಮ್ಮ ಸಹಕಾರವನ್ನು ನಾವು ಕೊಂಡಾಡಿಕೊಂಡವರಿದ್ದೇವೆ. ನಿಮ್ಮೆಲ್ಲರ ಒಂದು ಸಹಕಾರ ಪ್ರೋತ್ಸಾಹ ಇದೇ ರೀತಿಯಾಗಿ ನಮ್ಮ ಭಗೀರಥ ಯುವ ಸೇನೆ ಮೇಲೆ ಇರಲಿ ಅನ್ನೋದಾಗಿ ನಾವು ಕೂಡ ಕೇಳಿಕೊಳ್ತಾ ಇದ್ದೇವೆ. ಹಲೋ, ರಾಯಲ್ ಚಾಲೆಂಜರ್ಸಿನ ಆಟಗಾರರು ಅಣ್ಣ, ಬ್ಯಾಟ್ಸ್ಮನ್ ಇಮಿಡಿಯೇಟ್ಲಿ ಕಣಕ್ಕಿಳಿರಿ. ಅಲ್ಲಿ ಸೌಂಡ್ ಇಂಜಿನಿಯರ್, ಧ್ವನಿವರ್ಧಕದವರು ದಯವಿಟ್ಟು ಬನ್ನಿ. ಹಲೋ, ಎಸ್ ಸ್ಪಾಟನ್ಸ್ ಆಟಗಾರ ಗಮನಕ್ಕೆ ಸರ್, ಇನ್ನೂ ಕೂಡ ಒಂದು ಮ್ಯಾಚ್ ಇದೆ, ದಯವಿಟ್ಟು ಮ್ಯಾಚ್ ಸ್ಟಾರ್ಟ್ ಮಾಡಿ. ಎಸ್ ಸ್ಪಾಟನ್ಸ್ ಆಟಗಾರ ಗಮನಕ್ಕೆ ದಯವಿಟ್ಟು ಫೀಲ್ಡ್ ಸೆಟ್ ಮಾಡ್ಕೊಳ್ಳಿ ಬೇಗ. ಕೆಂಪ ಮೊದಲ ಓವರ್ ಎಸೆಯಾರಿ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ನಮ್ಮ ಕಾರ್ಯಕ್ರಮದ ವೇದಿಕೆ ಮೇಲ್ಭಾಗದಲ್ಲಿ ಅತಿಥಿ ಗಣ್ಯರಾಗಿ ಆಗಮಿಸಿಕೊಂಡಿರ್ತಕ್ಕಂಥವರು, ಕಾರ್ಯಕ್ರಮದ ಯಶಸ್ಸಿನ ರೂವಾರಿಗಳಾಗಿರ್ತಕ್ಕಂಥವರು ನಮ್ಮ ಪ್ರೀತಿಯ ಮಂಜು ಜಿ ಅವರು ವೇದಿಕೆಯಲ್ಲಿದ್ದಾರೆ. ಅವರನ್ನ ಈ ಸಮಯ ಸಂದರ್ಭದಲ್ಲಿ ಗುರುತಿಸಿ ಗೌರವಿಸುವಂತ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ನಮ್ಮ ಆಯೋಜಕರು. MG ಡೆವಲಪರ್ಸ್ ಮತ್ತು ಇದರ ಮಾಲೀಕರು ಅವರನ್ನ ಗೌರವಿಸ್ತಾ ಇದ್ದಾರೆ, ಸನ್ಮಾನಿಸ್ತಾ ಇದ್ದಾರೆ. ಖಂಡಿತವಾಗ್ಲೂ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಮಂಜು ಸರ್. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಕಾರ್ಯಕ್ರಮವನ್ನು ಚೆನ್ನಾಗಿ ನಡೆಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್, ಲವ್ ಯು. ನಿಮ್ಮೆಲ್ಲರ ಒಂದು ಪ್ರೋತ್ಸಾಹ ಸಹಕಾರ ಇದೇ ರೀತಿಯಾಗಿ ನಮ್ಮ ಆಯೋಜಕರ ಮೇಲೆ. ಪಂದ್ಯ ಆರಂಭವನ್ನು ಕಂಡುಕೊಂಡಿದೆ. ಒಂದೋಟದ ಸೇರ್ಪಡೆ
ರಾಯಲ್ ಚಾಲೆಂಜರ್ಸ್ ಹೆಗಡೆ ಖಾತೆ ಆರಂಭವನ್ನ ಕಂಡುಕೊಳ್ತಾ ಇದೆ. 29 ಎಸೆದ 33 ಓಟದ ಅವಶ್ಯಕತೆ ಇದೆ. ಎಸೆತ 33 ಓಟದ ಅವಶ್ಯಕತೆ ಇದೆ. ಹಲೋ ಹಲೋ take ವೈಟ್ ಬಾಲ್. ಮತ್ತೆ ಕೆಂಪ ಶಾಟ್ ಮಾಡುವಂತಹ ಪ್ರಯತ್ನಗಳು ಸಾಗ್ತಾ ಇದೆ. ತನ್ನ ಮೂಲಕ ಇವಾಗ ಡೀಪ್ ಥರ್ಡ್ ಮ್ಯಾನ್ ಭಾಗದಲ್ಲಿ ಬೌಂಡ್ರಿ ದಾಖಲಿಸಿದ್ರು. ಆ ನಿಟ್ಟಿನಲ್ಲಿ 4 ಓಟದ ಸೇರ್ಪಡೆ ಅಂಕಿಅಂಶ ಪಟ್ಟಿಯಲ್ಲಿ ಕಂಡುಕೊಳ್ತಾ ಇದೆ. ಈ ಬೌಂಡ್ರಿ ಸೇರ್ಪಡೆ ಮುಖ್ಯವಾಗಿ ತಂಡದ ಮೊತ್ತ 6ಕ್ಕೆ ತಲುಪ್ತಾ ಇದೆ. 6 ಫಾರ್ ನೋ ಲಾಸ್. ರಾಯಲ್ ಚಾಲೆಂಜರ್ಸ್ ಟೀಮ್ 28 ಎಸೆತಗಳ ಮುಂದೆ 28 ಓಟದ ಅವಶ್ಯಕತೆ ಇದೆ ರಾಯಲ್ ಚಾಲೆಂಜರ್ಸ್ ತಂಡದ ಗೆಲುವಿಗಾಗಿ. take take ಶಾಟ್ ಮಾಡುವಂತಹ ಪ್ರಯತ್ನಗಳು ಮತ್ತೆ ಸಾಗ್ತಾ ಇದೆ. ಕೇವಲ 1 ಓಟಗಳಿಗೆ ಅವಕಾಶಗಳು ಮಾಡಿಕೊಟ್ಟು ಆ 1 ಓಟದ ಸೇರ್ಪಡೆಯ ಮುಖ್ಯವಾಗಿ ತಂಡ ಮೊತ್ತ 7ಕ್ಕೆ ತಲುಪ್ತಾ ಇದೆ. 7 ಫಾರ್ ನೋ ಲಾಸ್. ಇನ್ನುಳಿದ 27 ಎಸೆತಗಳ ಮುಂದೆ 27 ಓಟದ ಅವಶ್ಯಕತೆ ಇದೆ. ಮತ್ತೆ ಕೆಂಪ ತಟ್ಟೆಮಟ್ಟಿ ಆಡುವಂತಹ ಪ್ರಯತ್ನಗಳು ಮಹೇಶ್ ಮಾಡಿದ್ರು. ಶಾರ್ಟ್ ಕವರ್ಸ್ ಭಾಗದಲ್ಲಿ ಡಿಫೆನ್ಸ್ ಮಾಡೋ ಮುಖ್ಯವಾಗಿ 1 ಓಟವನ್ನು ಮಹೇಶ್ ಪಡ್ಕೊಳ್ತಾ ಇದ್ದಾರೆ. ತನ್ನ 8ಕ್ಕೆ ತಲುಪ್ತಾ ಇದೆ. ಆರಂಭಿಕ ಓವರ್ನ ಕೊನೆಯ 2 ಎಸೆತ ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ಆ ನಿಟ್ಟಿನಲ್ಲಿ ಕೆಂಪ ಟು ಸುನಿಲ್. ತೀರಾ ಹೊರಭಾಗದಲ್ಲಿ ಹಾದು ಹೋಗ್ತಾ ಇದೆ. ವೈಡ್ ಬಾಲ್ ಅನ್ನುವಂತ ಒಂದು ಸೂಚನೆಯನ್ನ ನಿರ್ಣಾಯಕರು ರವಾನಿಸ್ತಾ ಇದ್ದಾರೆ. ಸದ್ಯ ತೃತೀಯ ನೇತೃತ್ವದ ಮೊರೆ ಹೋಗ್ತಾ ಇದ್ದಾರೆ. ತೃತೀಯ ನೇತೃತ್ವದ ಯಾವ ರೀತಿ ಒಂದು ತೀರ್ಪನ್ನು ಇವಾಗ ಸನು ಮೈಸೂರು ನೀಡ್ತಾರೆ ನೋಡಬೇಕಾಗಿದೆ. ವೈಟ್ ಬಾಲ್ ಅನ್ನುವಂತ ಸೂಚನೆ ಬರ್ತಿದೆ. ಇಲ್ಲಿ ಎಕ್ಸ್ಟ್ರಾ 1 ಓಟದ ಸೇರ್ಪಡೆ ಅಂಕಿಅಂಶ ಕೊಳ್ತಾ ಇದೆ. ತಂಡಕ್ಕೆ ಮತ್ತೊಂದು ಓಟದ ಸೇರ್ಪಡೆ. ತಂಡದ ಮೊತ್ತ 9. ರಿವರ್ಸ್ ಶಾಟ್ ಮಾಡುವಂತ ಪ್ರಯತ್ನ. ದಿನದ ಮುಂದಿನ ಪಂದ್ಯ ಬಿಆರ್ಟಿ ಟೈಗರ್ಸ್ ಮತ್ತು ಫಿನಿಕ್ಸ್
ಈ ಎರಡು ತಂಡದ ಆಟಗಾರರು ಟಾಸ್ ಕಾರ್ಯಕ್ರಮಕ್ಕೆ ನಾಯಕರನ್ನ ಕಳಿಸ್ಕೊಡ್ಬೇಕಾಗುತ್ತೆ. ಬೋಟ್ ಟೀಮ್ ಕ್ಯಾಪ್ಟನ್ ಟಾಸಿಗೆ ಬಂದಿರೋದ ಕೇಳ್ಕೊಳ್ತಾ ಇದ್ದೇವೆ ನಾವು. ಮೊದಲ ಓವರ್ನ ಮುಕ್ತಾಯಕ್ಕೆ 9ಕ್ಕೆ ನೋಲಾಸ್ ಆಟವನ್ನು ಆಡ್ತಾ ಇರ್ತಕ್ಕಂಥ ರಾಯಲ್ ಚಾಲೆಂಜರ್ಸ್ ತಂಡ. ಎರಡನೇ ಓವರ್ ಅಲ್ಲಿ ಸ್ಪೋಟನ್ಸ್ ಆಟಗಾರ ಯಾವ ಬೌಲರ್ ಅನ್ನ ಪರಿಚಯಿಸ ನೋಡಬೇಕಾಗಿದೆ. ಅಂಕಪ್ಪ SR ಭಾಗವನ್ನ ಕಂಡುಕೊಳ್ತಾ ಇದ್ದಾರೆ. ಸೆಕೆಂಡ್ ನಲ್ಲಿ ಅಂಕಪ್ಪ ಅಂತಿಮ ಹಂತದಲ್ಲಿ 24 ವರ್ಷಗಳ ಮುಂದೆ 25ರ ಅವಶ್ಯಕತೆ ಇದೆ. ಬಹಳ ಉತ್ತಮರಿತಾಗಿರ್ತಕ್ಕಂಥ ಎಸೆತ, ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ವೈಡ್ ಬಾಲ್ ಪರಿಶೀಲನೆ ಮಾಡಬೇಕಾಗುತ್ತೆ. ಆಲ್ರೆಡಿ ಒಂದು ರಿವ್ಯೂ ಅನ್ನ ಫೀಲ್ಡಿಂಗ್ ಟೀಮ್ ಅವರು ಕಳ್ಕೊಂಡಿದ್ದಾರೆ. ಇವಾಗ ಬ್ಯಾಟಿಂಗ್ ಟೀಮ್ ಅವರು ರಿವ್ಯೂ ತೆಗೆದುಕೊಳ್ತಾ ಇದ್ದಾರೆ. ಎರಡು ತಂಡಗಳಿಗೆ ಕೂಡ ಕ್ರೂಷಿಯಲ್ ಪಂದ್ಯ, ಗೆಲ್ಲಲೇಬೇಕಾಗಿರ್ತಕ್ಕಂಥ ಒಂದು ಪಂದ್ಯ. ಅದ್ಯಾವ ತಂಡ ಈ ಪಂದ್ಯವನ್ನ ಗೆಲ್ತಾರೆ ಕಾದು ನೋಡಬೇಕಾಗಿದೆ. ಬರ್ತಾ ಇದೆ. ಸುಂದರತೆ ಒಂದು ಎಸೆತ, ರನ್ ಮಾಡುವಂತ ಅವಕಾಶಗಳಿತ್ತು. ಅವಕಾಶವನ್ನ ಕೈ ಚೆಲ್ತಾ ಇದ್ದಾರೆ. ರಿಸ್ಕಿ ಸಿಂಗಲ್ ಓಟವನ್ನ ಪಡ್ಕೊಳ್ತಾ ಇದ್ದಾರೆ ಇವಾಗ ಸುನಿ ಮತ್ತು ಮಹೇಶ. ಇನ್ನು 22 ಎಸೆತ, 24 ಓಟದ ಅವಶ್ಯಕತೆ ಇದೆ. ಎರಡೂ ತಂಡಗಳಿಗೆ ಕೂಡ ಗೆಲ್ಲಲೇಬೇಕಾಗಿರ್ತಕ್ಕಂಥ ಒಂದು ಕ್ರೂಷಿಯಲ್ ಪಂದ್ಯ. ಟಾಸಿಗೆ ಬನ್ನಿ ಮುಂದಿನ ಪಂದ್ಯಕ್ಕಾಗಿ. BRT ಟೈಗರ್ಸ್ ಮತ್ತು ಫಿನಿಕ್ಸ್ ಎರಡು ತಂಡದ ನಾಯಕರ ಗಮನಕ್ಕೆ. ಇದು ಲಾಸ್ಟ್ ಕಾಲ್. ಟಾಸಿಗೆ ಬನ್ನಿ ಇಮಿಡಿಯೇಟ್ಲಿ. ಪಂದ್ಯ ಮುಂದುವರಿಸಿಯಲ್ಲಿ SS ಸ್ಪಾಟನ್ಸ್ ಆಟಗಾರರ ಗಮನಕ್ಕೆ, ಅಂಕಪ್ಪರವರ ಗಮನಕ್ಕೆ. ತಂಡದ ಒಟ್ಟು ಮೊತ್ತ 10 ಫಾರ್ ನೋಲಾಸ್. ಇನ್ನು ವ್ಯವಸ್ಥಿತ ಕಾರ್ಯಕ್ರಮಕ್ಕೆ 3 ದಿನಗಳ ಕಾಲ ಒಂದು ವೀಕ್ಷಕ ವಿವರಣೆಗೆ ಅವಕಾಶವನ್ನು ಒದಗಿಸಿಕೊಡೋದ್ರ ಜೊತೆಗಾಗಿ ಇವತ್ತು ಒಂದು ಅದ್ಭುತ ಕಾರ್ಯಕ್ರಮಕ್ಕೆ ವೀಕ್ಷಕ ವಿವರಣೆಯರಿಗೆ ಕೂಡ ಸಹಕಾರವನ್ನು ಕೊಡ್ತಾ ಇರುವಂತವ್ರು ನಮ್ಮ ಪ್ರೀತಿಯ ಮಹೇಶ್ ಅಣ್ಣನವರು ನಮ್ಮ ಜೊತೆಗಿದ್ದಾರೆ. ಅವರಿಗೆ ಕೂಡ ಅಭಿನಂದನೆ ಸಮರ್ಪಿಸ್ತೇವೆ. ಅವರು ಕೂಡ ಒಂದು ಪ್ರೀತಿಯ ಸನ್ಮಾನ ಕಾರ್ಯಕ್ರಮವನ್ನು ಸ್ವೀಕರಿಸಿಕೊಳ್ಬೇಕಾಗುತ್ತೆ. ಇವತ್ತು ವೀಕ್ಷಕ ವಿವರಣೆಗಾರನ್ನ ಕರೆಸುವಂತ ಒಂದು ಪ್ರಯತ್ನದಲ್ಲಿ ಸಹಕಾರ ನೀಡುವಂತ ಮಹೇಶ್ ಅಣ್ಣನವರು ಅವರಿಗೆ ಕೂಡ ಅಭಿನಂದನೆಯನ್ನು ಸಮರ್ಪಿಸ್ತಾ ಇದ್ದಾವೆ. ಬಹಳ ಸುತ್ತಮುತ್ತಾಗಿರ್ತಕ್ಕಂಥ ಹೊಡೆತ. ಅಂತಿಮ ಹಂತದಲ್ಲಿ ವೈಡಿಶ್ ಲಾಂಗ್ ಆಫ್ ಸಿ ಮಾರ್ ಕ್ಯಾಚ್ ಕೈ ಸೇರ್ತಾ ಇದೆ. ಆ ನಿಟ್ಟಲ್ಲಿ ಮಹೇಶ್ ಇನ್ನಿಂಗ್ಸ್ ಮುಕ್ತಾಯ. ವೇದಿಕೆಯ ಮೇಲ್ಭಾಗದಲ್ಲಿ ಬಹಳ ಅತ್ಯುತ್ತಮ ರೀತಿಯ ಒಂದು ಕಾರ್ಯಕ್ರಮಕ್ಕೆ ವೀಕ್ಷಕರಿಗೆ ಅವಕಾಶವನ್ನು ಕೊಟ್ಟಂತವರು ಮಹೇಶ್ ಅಣ್ಣನವರಿಗೆ ಸನ್ಮಾನಿಸುವಂತ ಕಾರ್ಯಕ್ರಮ ನಮ್ಮ ಸಂಘಟಕರಿಂದ ಸಾಗ್ತಾ ಇದೆ. ಅವರಿಗೆ ಅಭಿನಂದನೆ ಮತ್ತು ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಬಹುಶಃ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕ ರಾಜ್ಯದಲ್ಲಿ ನಾವು ಕಂಡ ಹಾಗೆ ವೀಕ್ಷಕ ವಿನಗಾರರಿಗೆ ಕೂಡ ಒಬ್ಬ ಸ್ಪಾನ್ಸರ್ ಇದ್ದಾರೆ ಅಂತ ಹೇಳಿದ್ರೆ ನಮ್ಮ ಮಹೇಶ್ ಅಣ್ಣನವರು. ನಮ್ಮ ಕ್ರಿಕೆಟ್ ಜರ್ನಿಯಲ್ಲಿ ಬಹುಶಃ ಇವತ್ತು ಬಹಳಷ್ಟು ಮಟ್ಟದ ತೀರಾ ಕೆಳ ಮಟ್ಟದ ಹಿಡಿದು ಸದ್ಯದ ಪರಿಸ್ಥಿತಿಗೆ ದೊಡ್ಡ ಮಟ್ಟದ ವೇದಿಕೆಗಳನ್ನು ಹತ್ತಿದ್ರು ಕೂಡ
ಆ ವೀಕ್ಷಕರಿಗೆ ಕೂಡ ಒಬ್ಬ ವ್ಯಕ್ತಿ ಕರೆಸಿ ನಾವಿದ್ದೇವೆ ಅಂತ ಮಾತನ್ನು ಹೇಳಿದರೆ ಖಂಡಿತವಾಗಲು ಅದು ಕೇವಲ ಏಕಮಾತ್ರ ವ್ಯಕ್ತಿ ಮಹೇಶಣ್ಣನವರು. ಸ್ಪೆಷಲಿ ಥ್ಯಾಂಕ್ ಯು ಮಹೇಶಣ್ಣ, ಥ್ಯಾಂಕ್ ಯು ಸೋ ಮಚ್, ಲವ್ ಯು. ವೈಟ್ ಬಾಲ್ ಅನ್ನುವಂಥ ಸೂಚನೆ ಬರ್ತಾ ಇದೆ. ಇಲ್ಲಿ ಎಕ್ಸ್ಟ್ರಾ ಒಂದು ಓಟದ ಸೇರ್ಪಡೆ ಕೂಡ. ತಂಡದ ಮೊತ್ತ 12, 12 ಫಾರ್ ಲಾಸ್ ಆಫ್ 1 ವಿಕೆಟ್ ರಾಯಲ್ ಚಾಲೆಂಜರ್ಸ್. ಸ್ಲೋವರ್ ರಸತ ಅನುಭವದ ದಾರಿ ನಿಳಿತಾ ಇದ್ದಾರೆ, ಸಪೋರ್ಟ್ ಮಾಡಿಕೊಂಡು ಆಡಬಲ್ಲಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸದ್ಯ ಓವರ್ ಕೂಡ ಸಮಾಪ್ತಿಯನ್ನು ಕಾಣ್ತಾ ಇದೆ. 2 ಓವರ್ಗಳ ಮುಕ್ತಾಯಕ್ಕೆ 12ಕ್ಕೆ 1 ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇರ್ತಕ್ಕಂಥ ರಾಯಲ್ ಚಾಲೆಂಜರ್ಸ್ ಹೆಗಡೆಯ ತಂಡ. ಉಳಿದ 18 ಎಸೆಗಳ ಒಂದು 22 ಓಟದ ಒಂದು ಅವಶ್ಯಕತೆ ಇದೆ. ಅಣ್ಣ ಸಾಮ್ರಾಟ್ ಫಿನಿಕ್ಸ್ ಇದ್ದೀರಾ? ಟಾಸಿಗೆ ಬನ್ನಿ ಸರ್. ನೋಡಿ, ಲಾಸ್ಟ್ ಕಾಲ್ ಕೊಡ್ತಾ ಇದೀವಿ. ನೀವು ಟಾಸಿಗೆ ಬಂದಿಲ್ಲ ಅಂತಂದ್ರೆ ಕಡೆಗೆ ಹೇಳ್ತಾ ಇದ್ದೇವೆ. ಬಂದಂತ ಟೀಮಿಗೆ ಟಾಸ್ ವಿನ್ ಕೊಡ್ತೇವೆ, ಆಪ್ಷನ್ ಕೂಡ ಅವರಿಗೆ ಕೊಡ್ತೇವೆ. ಈ ಒಂದು ರೂಲ್ಸ್ ಅನ್ನ ಕೂಡ ನಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ಆಯೋಜಕರು ತರಬೇಕಾಗುತ್ತೆ. ನೋಡಿ, ಕಾರ್ಯಕ್ರಮ ಆಯೋಜನೆ ಮಾಡುವ ದೊಡ್ಡ ಮಟ್ಟದ ಸಾಧನೆ. ಅದರಲ್ಲಿ ಈ ಟಾಸಿಗೆ ಕರೆಯುವಂಥದ್ದು, 12th ಮ್ಯಾನಿಗೆ ಕರೆಯುವಂಥದ್ದು ಪ್ರತಿ ಕೂಡ ಇವತ್ತು ರೂಲ್ಸ್ ಗಳಿದೆ. ನಮ್ಮ ನಗರದಲ್ಲೂ ಕೂಡ ಆ ತರ ಒಂದು ರೂಲ್ಸ್ ಅನ್ನ ನೀವು ಮಾಡಬೇಕಾಗತ್ತೆ. ಉಲ್ಲಾಸದ ಮೊದಲ ಚೆಂಡು ಬಹಳ ಸುತ್ತವರ್ತಿದೆ. ಪೆಡಲ್ ಸ್ವೀಪ್ ಬಾರಿ ತನ್ಮೂಲಕ ಡೀಪ್ ಬ್ಯಾಕ್ವರ್ಡ್ ಶಾಟ್ ಲಕ್ ಸೀಮಾನಕ್ಕೆ ಕಣ್ಕೊಳ್ತಾ ಇದೆ. ಬೌಂಡ್ರಿ, ಕ್ಲಾಸಿಕ್ ಬೌಂಡ್ರಿಯನ್ನ ಸುನಿ ದಾಖಲಿಸಿದ್ರು. ತಂಡದ ಮೊತ್ತ 16, 17 ಎಸೆತಗಳ ಮುಂದೆ ಗೆಲುವಿಗಾಗಿ 18ರ ಅವಶ್ಯಕತೆ ಇದೆ. 2 ತಂಡಗಳಿಗೆ ಕ್ರೂಷಿಯಲ್ ಪಂದ್ಯ, ರೋಚಕ ಪಂದ್ಯ. ಮಧುವಣಗಿತ್ತಿಯಾಗಿ ಶೃಂಗಾರಗೊಂಡಿರ್ತಕ್ಕಂಥ ನಮ್ಮ ಚಾಮರಾಜನಗರದ ಡಾಕ್ಟರ್ BR ಅಂಬೇಡ್ಕರ್ ಕ್ರೀಡಾಂಗಣ, ಜಿಲ್ಲಾ ಕ್ರೀಡಾಂಗಣ, ಚಾಮರಾಜನಗರ ಹೃದಯ ಭಾಗ. ಆ ಹೃದಯ ಭಾಗದ ಒಳಭಾಗದಲ್ಲಿ 2 ಪ್ರತಿಷ್ಠಿತ ತಂಡಗಳು ಜಿದ್ದಿನ ಹೋರಾಟವನ್ನು ಮಾಡ್ತಾ ಇದೆ. ಅದಾವ ತಂಡ ಒಂದು ಪಂದ್ಯವನ್ನು ಗೆಲ್ತಾ ನೋಡಬೇಕಾಗಿದೆ. ಬಹುತೇಕವಾಗಿ ಪ್ಲೇ ಆಫ್ ಟಿಕೆಟ್ ಅನ್ನು ಪಡ್ಕೊಳ್ಬೇಕಾದ್ರೆ 2 ತಂಡಗಳಿಗೆ ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾಚ್, ವೆರಿ ಇಂಪಾರ್ಟೆಂಟ್ ಮ್ಯಾಚ್ ಇದಾಗ್ತಾ ಇದೆ. 17ಕ್ಕೆ 1 ವಿಕೆಟ್ಸ್ ಅನ್ನು ಕಳ್ಕೊಂಡಿದ್ದ ರಾಯಲ್ ಚಾಲೆಂಜರ್ಸ್ ಸೆಗಡೆಯ ತಂಡ ಇನ್ನು 16 ಎಸೆತಗಳ ಮುಂದೆ 17 ಓಟವನ್ನು ದಾಖಲಿಸಬೇಕಾಗಿದೆ. ಶಾಟ್ ಮಾಡುವಂತಹ ಪ್ರಯತ್ನಗಳು ಪದೇ ಮಾಡಿದ್ರು. ತನ್ಮೂಲಕ ಕ್ಯಾಚ್ ಪಡ್ಕೊಳ್ಳುವಂತ ಪ್ರಯತ್ನ, ಬ್ಯಾಕ್ ಫೀಲ್ಡಿಂಗ್ ಮಾಡಿ ಕ್ಯಾಚ್ ಪಡ್ಕೊಳ್ಳುವಂತ ಪ್ರಯತ್ನಗಳಾಗಿತ್ತು. ಕ್ಯಾಚ್ ಕೈ ಪರವಾಗಿಲ್ಲ, ಒಂದು ದಿನದ ಕ್ರಿಕೆಟ್ ಆಟ ಆಗಿರುತ್ತೆ. ಆದರೆ ನಮ್ಮ ISC ಆಗಿರುತ್ತೆ. ಹಲೋ ಕೇವಲ 1 ಓಟಗಳಿಗೆ ಅಷ್ಟು ಅವಕಾಶಗಳು ಬರ್ತಾ ಇದೆ. ಆ 1 ಓಟದ ಸೇರ್ಪಡೆ ಮುಖ್ಯ ನಮಗೆ ತಂಡ ಮೊತ್ತ 20ಕ್ಕೆ ತಲುಪ್ತಾ ಇದೆ. ಇನ್ನು ಗೆಲುವಿಗಾಗಿ 13 ಎಸೆತ, 14ರ ಅವಶ್ಯಕತೆ. ಪ್ರತಿ ಚೆಂಡಿನಲ್ಲೂ ಕೂಡ 1 ಓಟವನ್ನು ಕಲೆ ಹಾಕಿದ್ರು ಕೂಡ ರಾಯಲ್ ಚಾಲೆಂಜರ್ಸ್ ಆಟಗಾರರು ಸುಲಭವಾಗಿ ಒಂದು ಪಂದ್ಯವನ್ನು ಗೆಲ್ಲುವಂತ ಅವಕಾಶ ಇದೆ. ಸ್ವಲ್ಪ ಮಟ್ಟಿಗೆ ಲೆಕ್ಕಾಚಾರ ಮಿಸ್ ಆದ್ರೂ ಕೂಡ ಎದುರಾಳಿ ತಂಡ SS ಸ್ಪಾರ್ಟನ್ಸ್ ಈ ಪಂದ್ಯವನ್ನು ಗೆಲ್ಲುವಂತ ಒಂದು ಸಾಧ್ಯತೆ ಕೂಡ ಇದೆ. ಡಾಟ್ ಬಾಲ್ ಕಡೆ ಉಲ್ಲಾಸ್ ಗಮನ ಕೊಡಬೇಕಾಗುತ್ತೆ.
ಈತ ನಡುವೆ ತನ್ಮೂಲಕ ಅಂತಿಮ ಎಸೆತ, ಬಹಳಷ್ಟು ಜಾಣ್ಮೆ ಕ್ಷೇತ್ರ ರಕ್ಷಣೆ ಮಾಡಿದ್ರು, ತನ್ಮೂಲಕ ವಿಕೆಟ್ ಪತನ. ಆ ನಿಟ್ಟಿನಲ್ಲಿ ಅತಿಥಿ ಗಣ್ಯರು ಬರ್ತಾ ಇದ್ದಾಗ ಸಿಡಿಮದ್ದುಗಳಿಂದ ಸಿಡಿಸುವುದರ ಮುಖಾಂತರವಾಗಿ ಅವರನ್ನ ಬರಮಾಡಿಕೊಳ್ತಾ ಇದ್ದಾರೆ. ಈ ಭಾಗದ ಖ್ಯಾತ ಸಮಾಜ ಸೇವಕರು ಮತ್ತು ವೈದ್ಯರಾಗಿರ್ತಕ್ಕಂಥ ಶ್ರೀಯುತ AR ಬಾಬು ಸಾಹೇಬ್ರು ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಅವರಿಗೆ ಪ್ರೀತಿಪೂರ್ವಕವಾಗಿ, ಆತ್ಮೀಯವಾಗಿ, ಆದರಣೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಪ್ರತಿ ಹಂತದಲ್ಲೂ ಕೂಡ, ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಇವತ್ತು ನಿರಂತರವಾಗಿ ಸಹಕಾರ ಪ್ರೋತ್ಸಾಹವನ್ನು ಕೊಡುವಂತವರು, ನಿರಂತರವಾಗಿ ಬಡವರಿಗೆ ಸಹಕಾರವನ್ನು ಮಾಡುವುದರ ಮುಖಾಂತರವಾಗಿ ಇವತ್ತು ಚಾಮರಾಜನಗರದಲ್ಲಿ ಇವತ್ತು ಖ್ಯಾತ ಪ್ರಸಿದ್ಧಿಯನ್ನು ಪಡೆದಂತ ಸಮಾಜ ಸೇವಕರು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಬಿಜೆಪಿಯ ಮುಖಂಡರು ಮತ್ತು ಹೆಸರಾಂತ ಕಿವಿ ಮತ್ತು ಗಂಟಲು ನೋವಿನ ವೈದ್ಯರು, ಹೆಸರಾಂತ ಕಿವಿ ಮತ್ತು ಗಂಟಲು ನೋವಿನ ತಜ್ಞರು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಶ್ರೀಯುತ ಡಾಕ್ಟರ್ AR ಬಾಬು ಸಾಹೇಬ್ರು ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಸಂಸ್ಥೆ ಪರವಾಗಿ ಆತ್ಮೀಯ ಆದರಣೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಕೊನೆಯ 11 ಎಸೆತ, 14ರ ಅವಶ್ಯಕತೆ. ಮತ್ತೆ ಅಂಕಪ್ಪ ಬಹಳ ಉತ್ತಮರಿ ಒಂದು ಎಸೆತ, ಪಂದ್ಯವನ್ನು ಉಳಿಸಬಲ್ಲಂತ ಸಾಮರ್ಥ್ಯವನ್ನು ಹೊಂದಿರತಕ್ಕಂತ ಅಂಕಪ್ಪ ಸುಂದರತೆ ಆಯ್ಕೆ ಮಾಡಿದ್ರು. ಬ್ಯಾಕ್ ಟು ಬ್ಯಾಕ್ ಡಾಕ್ಟರ್ ಡೆಲಿವರಿಯ ಸೇರ್ಪಡೆ ಕೂಡ. ಕೊನೆಯ 10 ಎಸೆತ, 14ರ ಅವಶ್ಯಕತೆ. BSc ಅಂಕಪ್ಪ ಬಹಳ ಉತ್ತಮತೆ ಆಗಿರ್ತಕ್ಕಂಥ ಎಸೆತ. ತನ್ಮೂಲಕ ಇವಾಗ ರನ್ಔಟ್ ಕೂಡ. ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ವೈದ್ಯರು ಶ್ರೀಯುತ AR ಬಾಬು ಸಾಹೇಬ್ರು ಹಾಗೂ ಜೊತೆ ಇರ್ತಕ್ಕಂಥ ನಮ್ಮ ಗಣ್ಯರು ದಯವಿಟ್ಟು ನಮ್ಮ ಭಗೀರಥ ಫೋಟೋಗೆ ಒಂದು ಪುಷ್ಪಾರ್ಚನೆ ಮಾಡಬೇಕು ಅನ್ನೋದಕ್ಕೆ ಕೇಳಿಕೊಳ್ತೇವೆ ನಾವು. ಕೈ ಜಾರಿ ಹೋಗಿರ್ತಕ್ಕಂಥ ಪಂದ್ಯವನ್ನು ಉಳಿಸಬಲ್ಲಂತ ಒಂದು ಪ್ರಯತ್ನ ಮಾಡ್ತಾ BSc ಅಂಕಪ್ಪ. ಬೆಂಗಳೂರು ಬ್ಯಾಟ್ರಾನ್ ಪ್ರೋ ಸ್ಪೋರ್ಟ್ಸ್ ಕ್ಲಬ್ ತಂಡವನ್ನು ಕೂಡಿಕೊಂಡು ಆಡಬಲ್ಲಂತ ಅಂಕಪ್ಪ. ಮತ್ತೆ ತಿರುವನ್ನ ಕಂಡುಕೊಳ್ತಾ ಇದೆ. ಮತ್ತೆ ನಾಟ್ ಬಾಲ್. ರೋಚಕ ಪಂದ್ಯ, ರೋಮಾಂಚನ ಪಂದ್ಯ. ಈವರೆಗೆ ಒಂಟಿ ಓಟವನ್ನು ದಾಖಲಿಸಿರುವ ಸುಲಭವಾಗಿ ಜಯಿಸುವಂತ ತಂಡ ಇವಾಗ ಅವಳಿ ಓಟವನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆಯ ಪಂದ್ಯ. ಅಂತಿಮ ಎಸೆತ, ಮತ್ತೆ ಬಾಲ್. ಮೇಡನ್ +1 ವಿಕೆಟ್ ಅನ್ನು ಪಡ್ಕೊಳ್ತಾ ಇದ್ದರಲ್ಲಿ ಅಂಕಪ್ಪ. ಆ ನಿಟ್ಟಿನಲ್ಲಿ ಕ್ರೂಷಿಯಲ್ ಓವರ್, ಇಡೀ ಪಂದ್ಯದ ಚಿತ್ರಣವನ್ನು ಬದಲಿಸಿದಂತ ಒಂದು ಓವರ್ ಇಲ್ಲಿ ಮುಕ್ತಾಯವಾಗ್ತಾ ಇದೆ. ಇನ್ನು 6 ಎಸೆತ ಗೆಲುವಿಗಾಗಿ 14ರ ಅವಶ್ಯಕತೆ. ಒಂದು ಹಂತದಲ್ಲಿ ಕಂಪ್ಲೀಟ್ ಆಗಿ ಕೈ ಜಾರಿ ಹೋದಂತ ಪಂದ್ಯವನ್ನು ಉಳಿಸಿದಂತ ಅಂಕಪ್ಪ. ಬಹುಶಃ ಇದೇ ಅಂಕಪ್ಪ ಇವತ್ತಿನ ಮೊದಲ ಪಂದ್ಯದಲ್ಲಿ ಇದೇ ಕ್ರೂಷಿಯಲ್ ಓವರ್ ಸೇರಿಕೆ ಮಾಡಿದ್ರು. ಆವಾಗ ತಂಡದ ಸೋಲಿನಲ್ಲಿ ಸ್ವಲ್ಪ ಮಟ್ಟಿಗೆ ಅಂಕಪ್ಪನ ಕಾರಣ ಕೂಡ ಆಗಿತ್ತು. ಇದೆಲ್ಲವನ್ನ ಕೂಡ ಲೆಕ್ಕಾಚಾರ ಮಾಡಿಕೊಂಡು ಸಮಯಕ್ಕೆ ಸರಿಯಾಗಿ ಎದುರಾಳಿಗಳನ್ನು ಬೇಟಾಡಿದಂತಹ ಅಂಕಪ್ಪ ಇಲ್ಲಿ ತಂಡಕ್ಕೆ ಗೆಲುವಿನ ರುಚಿಯನ್ನು ಉಣಬಡಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಕೊನೆಯ 6 ಎಸೆತಗಳ ಮುಂದೆ 14ರ ಅವಶ್ಯಕತೆ.
ಅಂತಿಮ ಓವರ್ನ ಮೊದಲ ಎಸೆತ ವೈಟ್ ಬಾಲ್ ಅನ್ನುವಂತ ಸೂಚನೆ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಇನ್ನು 13ರ ಅವಶ್ಯಕತೆ ಇದೆ. 6 ಎಸೆತ ಮುಂದೆ ಬಾಬು ಒಂದೆಡೆ ಆದ್ರೆ ಮತ್ತೊಂದೆಡೆಯಲ್ಲಿ ವಿಷ್ಣು. ಬಹಳ ಸುತ್ತಮುತ್ತಲಿರ್ತಕ್ಕಂಥ ಹೊಡೆತವನ್ನು ದಾಖಲಿಸಿದ್ರು. ಡಿ ಪಾಯಿಂಟ್ ಭಾಗದಲ್ಲಿ ಸ್ವಿಚಿಟ್ ಮುಖ್ಯವಾಗಿ ಒಂದು ಹೊಡೆದ ಸೇರ್ಪಡೆ, ಎರಡು ಹೊಡೆದ ಪ್ರಯತ್ನ, ತನ್ಮೂಲಕ ರನ್ಔಟ್. ಕ್ರೂಷಿಯಲ್ ಹಂತದಲ್ಲಿ ವಿಕೆಟ್ ಅನ್ನು ಕಳ್ಕೊಳ್ತಾ ಇದ್ದಾರೆ. ಇಲ್ಲಿ ತಡಪೆ ಡಿಸಿಷನ್ ಹೋಗ್ತಾ ಇದ್ದಾರೆ. ಕಾದು ನೋಡಬೇಕಾಗಿದೆ ಹಂತದಲ್ಲಿ ಯಾವ ರೀತಿಯ ಒಂದು ತೀರ್ಪು ಹೊರ ಬೀಳುತ್ತೆ ಅನ್ನೋದಾಗಿ. ಒಂದು ಹಂತದಲ್ಲಿ ಹೊಸ ಆಟಗಾರ ದಾಂಡಿಗರ ರಿಯಾಕ್ಷನ್ ಅನ್ನು ನೋಡಿದ್ರೆ ಬಹುಶಃ ಎಲ್ಲೋ ಒಂದು ಕಡೆಯಿಂದ ರನ್ಔಟ್ ಅನ್ನುವಂಥ ತೀರ್ಪು ಬರುವಂತ ಚಾನ್ಸಸ್ ಜಾಸ್ತಿ ಇದೆ. ಆದರೆ ಕೂಡ ಈ ರೀತಿಯ ಒಂದು ಕ್ರೂಷಿಯಲ್ ಸಂದರ್ಭದಲ್ಲಿ ಕ್ಲೋಸ್ ಆಗಿರ್ತಕ್ಕಂಥ ನಿರ್ಣಯವನ್ನ ಟಿವಿ ಅಂಪೈರ್ಗೆ ರವಾನಿಸಿರುವಂತಹ ಒಂದು ಲೆಕ್ಕಾಚಾರ ಕೂಡ ಬಹಳ ಉತ್ತಮ ರೀತಿಯ ಒಂದು ತೀರ್ಪು. ಕಾದು ನೋಡಬೇಕಾಗಿದೆ. ಇಲ್ಲಿ ಔಟ್ ಅನ್ನುವಂಥ ತೀರ್ಪು ಬರ್ತಾ ಇದೆ. ಆ ನಿಟ್ಟಿನಲ್ಲಿ ರಾಯಲ್ ಚಾಲೆಂಜರ್ಸಿನ ಮತ್ತೊಂದು ವಿಕೆಟ್ ಪತನ. ಐದು ಎಸೆತಗಳ ಮುಂದೆ ಗೆಲುವಿಗಾಗಿ 12 ಓಟದ ಅವಶ್ಯಕತೆ ಇದೆ. ಬಾಬು ಅದ್ಯಾವ ರೀತಿಯಾಗಿ ಪಂದ್ಯವನ್ನ SS ಸ್ಪಾಟನ್ಸ್ ತಂಡಕ್ಕೆ ಉಳಿಸಿಕೊಡ್ತಾರೆ ನೋಡಬೇಕಾಗಿದೆ. ಈತ ನಡುವೆ ಲಕ್ಸಿಕ್ ಹೊರಭಾಗದಲ್ಲಿ ವೈಟ್ ಬಾಲ್, ಎಕ್ಸ್ಟ್ರಾ ಒಂದು ಓಟದ ಸೇರ್ಪಡೆ. 5 ಎಸೆತಗಳ ಮುಂದೆ 11ರ ಅವಶ್ಯಕತೆ. ಪ್ರಮುಖ ಆಟಗಾರ ವಿಕೆಟ್ಸ್ ಅನ್ನು ಕಳ್ಕೊಂಡಂತ ರಾಯಲ್ ಚಾಲೆಂಜರ್ಸ್ ತಂಡ ಇಲ್ಲಿ ನಡು ಸರದಿಯ ಆಟಗಾರರು ಯಾವ ರೀತಿ ಆಟವನ್ನು ಆಡ್ತಾರೆ ನೋಡಬೇಕಾಗಿದೆ. ಅಂತಿಮ ಓವರಲ್ಲಿ ಮತ್ತೆ ಬಾಬು ತೀರಾ ಶಫಲ್ ಆಗಿ ಆಡಬಲ್ಲಂತ ಪ್ರಯತ್ನ ಮಾಡಿದ್ರು. ತನ್ಮೂಲಕ ಕೇವಲ ಒಂದು ಓಟಗಳು ಎಷ್ಟು ಅವಕಾಶಗಳು ಮಾಡಿಕೊಟ್ರು. ಬಹಳ ಸುತ್ತವರಿಯ ಕ್ಷೇತ್ರ ರಕ್ಷಣೆ ಮಿಡ್ ವಿಕೆಟ್ ಭಾಗದಲ್ಲಿ ಸಾಗ್ತಾ ಇದೆ. ತಂಡದ ಮೊತ್ತ 24. ಇನ್ನು 4 ಎಸೆತ ಗೆಲುವಿಗಾಗಿ 10 ಓಟದ ಅವಶ್ಯಕತೆ. ಜಿಲ್ಲಾ ಕ್ರೀಡಾಂಗಣ ಒಳಭಾಗದಲ್ಲಿ ಹೃದಯ ಬಡಿತವನ್ನು ಹೆಚ್ಚಿಸಿದಂತಹ ಪಂದ್ಯ SS ಸ್ಪಾಟನ್ಸ್ ವರ್ಸಸ್ ರಾಯಲ್ ಚಾಲೆಂಜರ್ಸ್. ಸ್ಲೋವರ್ ಗತಿ ಪರಿವರ್ತನೆ ಆಗ್ತಾ ಇದೆ. ಡಾಟೆಡ್ ಡೆಲಿವರಿ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಅಂತಿಮ 3 ಎಸೆತ 10 ಓಟದ ಅವಶ್ಯಕತೆ. ಬಹುಶಃ ರಾಯಲ್ ಚಾಲೆಂಜರ್ಸ್ ಈ ಪಂದ್ಯವನ್ನು ಗೆಲ್ಲಬೇಕಾದ್ರೆ ಅವಕಾಶ ಇದೆ. ಅದು ಕೇವಲ 6 ಬೌಂಡ್ರಿಯ ಲೆಕ್ಕಾಚಾರ ಕಂಡ್ರೆ ಮಾತ್ರ ಸಾಧ್ಯ. ಈತ ನಡುವೆ ಕ್ಲೀನ್ ಬೌಲ್, ಯು ಮಿಸ್, ಐ ಹಿಟ್. ಬಾಬು ಯಶಸ್ಸನ್ನು ದಾಖಲಿಸಿದ್ರು. ತನ್ಮೂಲಕ ಮಹೇಶ್ ಅವರ ಮುಖದಲ್ಲಿ ಕೂಡ ಮಂದಹಾಸ. ಕೈ ಜಾರಿ ಹೋಗುವಂತ ಪಂದ್ಯ, ಬಾಲ್ ಟು ಬಾಲ್ ಪಂದ್ಯ, ಲೋ ಸ್ಕೋರ್ ಮ್ಯಾಚ್ ಪಂದ್ಯ. ಇಲ್ಲಿ ಉಳಿಸಿದ ಎಸೆತಗಾರ ಬಹುಶಃ ಅಂಕಪ್ಪ 12 ಎಸೆತಗಳ ಮುಂದೆ 14 ಓಟವನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಮೋಡನ್ ಪ್ಲಸ್ 1 ವಿಕೆಟ್ಸ್ ಅನ್ನು ಪಡೆಯುವುದರ ಮುಖಾಂತರವಾಗಿ ಕೈ ಜಾರಿ ಹೋಗಿರ್ತಕ್ಕಂಥ ಪಂದ್ಯವನ್ನು ಉಳಿಸಿರ್ತಕ್ಕಂಥ ಆಟಗಾರ ಕೂಡ. ಅಂತಿಮ ಹಂತದಲ್ಲಿ ಇಲ್ಲಿ ರಾಯಲ್ ಚಾಲೆಂಜರ್ಸಿನ ಗೆಲುವಿಗಾಗಿ 10 ಓಟದ ಅವಶ್ಯಕತೆ ಇದೆ. 2 ಎಸೆತ ಬಾಕಿ ಉಳಿತಾ ಇದೆ. ಮತ್ತೆ ಬಾಬು ಸ್ಲಾಟ್ ನಲ್ಲಿ ಬೀಳ್ತಾ ಇದೆ. ಬೀಸುವಂತಹ ಪ್ರಯತ್ನಗಳು ಸಾಗ್ತಾ ಇದೆ. ಲಾಂಗ್ ಆಫ್ ವಿಭಾಗದಲ್ಲಿ ಕೇವಲ 1 ಓಟಗಳಿಗೆ ಅವಕಾಶಗಳನ್ನು ಮಾಡಿಕೊಟ್ರು. ತನ್ನ ಮೂಲಕ ಪಂದ್ಯ ಬಹುತೇಕವಾಗಿ SS ಸ್ಪಾಟನ್ಸ್ ಕಡೆಗೆ ವಾಲ್ತಾ ಇದೆ. ಅಂತಿಮ ಹಂತದಲ್ಲಿ 1 ಎಸೆತ 9ರ ಅವಶ್ಯಕತೆ. ಕಂಪ್ಲೀಟ್ ಆಗಿ ಸೋಲಿನ ಸುಳಿಗೆ ಸಿಲುಕಿದಂತಹ ತಂಡ ಕೇವಲ 1% ಮಾತ್ರ ಅವಕಾಶ ಇದ್ದಂತ
ಕೇವಲ 1% ಅಷ್ಟು ಮಾತ್ರ ಅವಕಾಶ ಇದ್ದಂತಹ ಒಂದು ಪಂದ್ಯವನ್ನ 100% ಮಾಡಿ ತೋರಿಸಿದಂತಹ ತಂಡ SS ಗೆಲ್ತಾ ಇದ್ದಾರೆ. ಅಭಿನಂದನೆಯನ್ನು ಸಮರ್ಪಿಸ್ತಾ ಇದ್ದಾರೆ. ದಿನದ ಮುಂದಿನ ಪಂದ್ಯ ಕೂಡ ಇವಾಗ ಆರಂಭವನ್ನ ಕಂಡುಕೊಳ್ಳುತ್ತೆ.